ಪ್ರಧಾನಿ ನರೇಂದ್ರ ಮೋದಿಯವರನ್ನ ಟೆರರಿಸ್ಟ್ ಎಂದಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಚೆನ್ನೈನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆ ಇದು. ಎಐಡಿಎಂಕೆ ಜೊತೆ ಮೋದಿ ಜೊತೆ ಕೈ ಜೋಡಿಸೋಕೆ ಹೇಗೆ ಸಾಧ್ಯ? ಯಾಕಂದ್ರೆ ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕ. ಮೋದಿಯವರ ಪಕ್ಷ ಸಮಾನತೆ ನ್ಯಾಯದಲ್ಲಿ ನಂಬಿಕೆ ಇಟ್ಟಿಲ್ಲ. ಇಂಥವರ ಜೊತೆ ಈ ಎಐಡಿಎಂಕೆ ಪಕ್ಷದ ಜನ ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಚೆನ್ನೈನಲ್ಲಿ ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯವರ ಈ ಹೇಳಿಕೆ ಸದ್ಯ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ದೇಶದ ಪ್ರಧಾನಿಯನ್ನೇ ಟೆರರಿಸ್ಟ್ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರು. ಎಐಡಿಎಂಕೆ ಪಕ್ಷದವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಏನು ಅಂತಂದ್ರೆ, ಎಐಡಿಎಂಕೆ ಪಕ್ಷದವರು ಪ್ರಧಾನಿ ನರೇಂದ್ರ ಮೋದಿಯ ಜೊತೆ ಯಾಕೆ ಸೇರಿದ್ರು? ಮೋದಿ ಒಬ್ಬ ಉಗ್ರ, ಸಮಾನತೆಯ ಮೇಲೆ ಮೋದಿಯವರ ಪಕ್ಷ ನಂಬಿಕೆಯನ್ನ ಇಟ್ಟಿಲ್ಲ. ಹಾಗಾಗಿ ಎಐಎಡಿಎಂಕೆ ಪಕ್ಷದ ಜನ ಬಿಜೆಪಿ ಅವ್ರ ಜೊತೆ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಹೇಳಿಕೆ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಮಾತನಾಡುವಂತಹ ವರದಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ರು. ಆ ಹೇಳಿಕೆ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಸಂಬಂಧಪಟ್ಟದ್ದಾಗಿತ್ತು. ಅವೆರಡೂ ಕೂಡ ವಿಷದ ಹಾವಿದ್ದ ಹಾಗೆ ನಮಾಜ್ ಮಾಡ್ತಾ ಇದ್ದು ಸರಿ, ಅದನ್ನ ಅರ್ಧದಲ್ಲಿ ಬಿಟ್ಟು ಹೋಗಿ ಅದನ್ನ ಸಾಯಿಸಬೇಕು ನೀವು ಅನ್ನುವಂತ ಕರೆಯನ್ನ ಕೊಟ್ಟಿದ್ರು ಇದೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಈಗ ಮತ್ತೊಮ್ಮೆ ಅಂಥದ್ದೇ ಸ್ಟೇಟ್ಮೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದ ಬಂದಿದೆ. ದೇಶದ ಪ್ರಧಾನಿಯನ್ನ ಟೆರರಿಸ್ಟ್ ಅಂತ ಹೇಳಿ ಸಂಬೋಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಎಐಸಿಸಿಯ ಅಧ್ಯಕ್ಷರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿಜಕ್ಕೂ ಶಾಕಿಂಗ್ ಸ್ಟೇಟ್ಮೆಂಟ್ ಇದು. ಇಂಥದ್ದೊಂದು ಹೇಳಿಕೆ, ಅದು ಎಐಸಿಸಿ ಅಧ್ಯಕ್ಷರಿಂದ ಕಳೆದ ಕೆಲ ದಿನಗಳ ಹಿಂದೆ ಅವರು ಕೊಟ್ಟಂತಹ ಹೇಳಿಕೆ, ಅದು ವಿವಾದಕ್ಕೆ ಕಾರಣ ಆಗಿತ್ತು. ಈಗ ದೇಶದ ಪ್ರಧಾನಿಗಳನ್ನೇ ಟೆರರಿಸ್ಟ್ ಅಂತ ಹೇಳಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ತಮಿಳುನಾಡಿನ ಚೆನ್ನೈನಲ್ಲಿ ಚುನಾವಣಾ ಪ್ರಚಾರ ಭಾಷಣವನ್ನ ಮಾಡಿದ್ದಾರೆ. ಪ್ರಚಾರ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಟೆರರಿಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ಮೋದಿ ಓರ್ವ ಭಯೋತ್ಪಾದಕ ಅಂತ ಹೇಳಿ ಕರೆದಿದ್ದಾರೆ. ಜೊತೆಗೆ ಮೋದಿ ಪಕ್ಷದಲ್ಲಿ ಯಾವುದೇ ಸಮಾನತೆ ನ್ಯಾಯದಲ್ಲೂ ಕೂಡ ನಂಬಿಕೆಯನ್ನ ಇಟ್ಟಿಲ್ಲ. ಹೀಗಾಗಿ ನೀವು ಬಿಜೆಪಿಗೆ ಮತವನ್ನ ಕೊಡಬೇಡಿ, ಇಂಥವರ ಜೊತೆಗೆ ಎಡಿಎಂಕೆ ಪಕ್ಷ ಕೂಡ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ ಮತವನ್ನ ಕೊಡಬೇಕು ಅಂತ ಹೇಳಿ ತಮಿಳುನಾಡು ಜನರಿಂದ ಮತವನ್ನ ಯಾಚನೆಯನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಿಳುನಾಡಿನಲ್ಲಿ ಜನರಿಂದ ಮತವನ್ನ ಯಾಚಿಸಲಿ, ಡಿಎಂಕೆ ಸರ್ಕಾರದ ಸಾಧನೆಗಳ ಆಧಾರದ ಮೇಲೆ ಮತವನ್ನ ಕೇಳಲಿ, ಅಥವಾ ಬೇರೆ ತಮ್ಮ ಪಕ್ಷದ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಮತವನ್ನ ಕೇಳಲಿ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಈಗ ಓರ್ವ ಟೆರರಿಸ್ಟ್ ಅಂತ ಕರೆದಿರ್ತಕ್ಕಂಥದ್ದು ತೀವ್ರ ಟೀಕೆಗೆ ಮತ್ತು ಖಂಡನೆಗೂ ಕೂಡ ಗುರಿಯಾಗಿದೆ. ಚಂದ್ರಮೋಹನ್, ಹಾಗೆ ಸಂಪರ್ಕದಲ್ಲಿ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ. How can they join with Modi, who is a terrorist and who won't believe in equality? His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. The Congress DMK alliance will continue to deliver welfare, inclusive growth, quality education and accessible health care. ಮೋದಿ ಒಬ್ಬ ಟೆರರಿಸ್ಟ್, ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಸ್ಪಷ್ಟ ಮಾತು ತಮಿಳುನಾಡಿನಲ್ಲಿ. ಡೀಟೇಲ್ಸ್ ನ ಚಂದ್ರಮೋಹನ್ ಕೊಡ್ತಾ ಇದ್ರು. ಚಂದ್ರಮೋಹನ್, ಒಬ್ಬ ಪ್ರಧಾನಿ, ದೇಶದ ಪ್ರಧಾನಿಯನ್ನ ಈ ಚುನಾವಣೆಗಳು ಅಂದ ಮೇಲೆ ಆರೋಪ ಪ್ರತ್ಯಾರೋಪಗಳು, ಕಾಲೆಳೆಯುವುದು ಎಲ್ಲವೂ ಇದ್ದಿದ್ದೆ. ವಾಗ್ದಾಳಿಗಳನ್ನ ಮಾಡೋದು ಕೂಡ ಸಹಜ.
ಆದ್ರೆ ಒಬ್ಬ ದೇಶದ ಪ್ರಧಾನಿಯನ್ನ ಟೆರರಿಸ್ಟ್ ಅನ್ನುವಷ್ಟರ ಮಟ್ಟಿಗೆ ಹೋಗ್ಬೇಕಾ ಅಂತ ಹೇಳಿ, ಅದು ಯಾರೋ ಸಾಮಾನ್ಯ ನಾಯಕರು ಅಂತ ಹೇಳಿಕೆಯನ್ನ ಕೊಟ್ರು ಅಂತಂದ್ರೆ ಅದನ್ನ ಒಪ್ಕೊಳ್ಳಬಹುದಾಗಿತ್ತೇನೋ, ಅವ್ರು ಹೇಳ್ತಾರೆ ಬಿಡಿ ಅಂತ ಹೇಳಬಹುದಾಗಿತ್ತೇನೋ. ಆದ್ರೆ ಈ ಮಾತನ್ನ ಹೇಳಿರೋದು ಹಿರಿಯ ಕಾಂಗ್ರೆಸ್ ನಾಯಕರು, ಎಐಸಿಸಿಯ ಅಧ್ಯಕ್ಷರು. ಯಾವ ರೀತಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಚಂದ್ರಮೋಹನ್. ಹೌದು, ಖಂಡಿತವಾಗೂ ವಿದೇಶಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋದಿ ಅವ್ರನ್ನ ಟೆರರಿಸ್ಟ್ ಅಂತ ಕರೆದಿರೋದು ಈಗ ತೀವ್ರವಾದಂತಹ ಟೀಕೆಗೆ ಮತ್ತು ಖಂಡನೆಗೂ ಕೂಡ ಗುರಿಯಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ಮತ್ತು RSS ಅನ್ನ ಹಾವಿಗೆ ಹೋಲಿಸಿದ್ರು. ಹಾವು ನಿಮ್ಮ ಬಳಿ ಬಂದ್ರೆ ಅದನ್ನ ಒಡೀರಿ ಅನ್ನೋ ಮಾತನ್ನು ಕೂಡ ಈ ಸಾರ್ವಜನಿಕ ಪ್ರಚಾರ ಭಾಷಣದಲ್ಲಿ ಅಸ್ಸಾಂನಲ್ಲಿ ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿನೇ ಗುಜರಾತ್ನ ಜನರು ಅನಕ್ಷರಸ್ಥರು ಅಂತ ಹೇಳಿದ್ರು. ಈಗ ಈ ಒಂದು ಚುನಾವಣಾ ಪ್ರಚಾರದ ಸರಣಿ ಸಭೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈಗ ತಮಿಳುನಾಡಿನ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾನೆ ನರೇಂದ್ರ ಮೋದಿ ಓರ್ವ ಟೆರರಿಸ್ಟ್ ಅನ್ನೋ ಮಾತನ್ನ ನೇರವಾಗಿ ಹೇಳಿದ್ದಾರೆ. ಇದು ಕೂಡ ಈಗ ಮತ್ತೆ ವಿವಾದಕ್ಕೆ ಗುರಿ ಆಗ್ತಾ ಇದೆ. ದೇಶದ ಪ್ರಧಾನಿಯನ್ನೇ ಈ ರೀತಿ ಟೆರರಿಸ್ಟ್ ಅಂತ ಕರೆಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಇದು ತಪ್ಪು. ಈ ರೀತಿಯಾಗಿ ಮೋದಿ ಅವ್ರನ್ನ ಖರ್ಗೆ ಅವರು ಟೆರರಿಸ್ಟ್ ಅಂತ ಹೇಳಿ ಕರೀಬಾರ್ದು ಮತ್ತು ಪ್ರಧಾನಿ ಸ್ಥಾನಕ್ಕೆ ಮತ್ತು ಪ್ರಧಾನಿ ಹುದ್ದೆಗೆ ಗೌರವವನ್ನ ಕೊಟ್ಟು ಮಾತನಾಡಬೇಕು. ರಾಜಕೀಯವಾಗಿ ಮೋದಿ ಅವ್ರನ್ನ ಎಷ್ಟೇ ಬೇಕಾದ್ರೂ ಟೀಕೆ ಮಾಡಲಿ, ಅವರ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತವನ್ನ ಟೀಕೆ ಮಾಡಲಿ, ಅಥವಾ ಸರ್ಕಾರದ ವೈಫಲ್ಯಗಳ ಆಧಾರದ ಮೇಲೆ ಟೀಕೆ ಮಾಡಲಿ, ಅಥವಾ ತಮಿಳುನಾಡಿನ ಜನ ಬಿಜೆಪಿಯನ್ನ ತಿರಸ್ಕರಿಸಿ ಅಂತ ಕರೆ ಕೊಡ್ಲಿ, ಅವೆಲ್ಲವೂ ಕೂಡ ಒಪ್ಪಿತ ಮತ್ತು ಜನ ಕೂಡ ಅದನ್ನ ಸ್ವೀಕರಿಸ್ತಾರೆ. ಆದ್ರೆ ಈಗ ದೇಶದ ಪ್ರಧಾನಿಯನ್ನೇ ಈಗ ಟೆರರಿಸ್ಟ್ ಅಂತ ಕರೆಯುವಂತದ್ದು ಯಾವ ಆಧಾರದ ಮೇಲೆ ಈ ರೀತಿಯಾಗಿ ಕರೀತಾ ಇದ್ದಾರೆ, ಹೇಗೆ? ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದೀರ್ಘ 50 ವರ್ಷಗಳ ರಾಜಕೀಯ ಅನುಭವ ಇದೆ. ಇಷ್ಟೊಂದು ಸುದೀರ್ಘ ರಾಜಕೀಯ ಅನುಭವವನ್ನ ಇಟ್ಕೊಂಡು ದೇಶದ ಪ್ರಧಾನಿಯನ್ನ ಈ ರೀತಿಯಾಗಿ ಟೀಕಿಸ್ತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು, ಬೈತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಶೋಭೆಯನ್ನ ತರೋದಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಪಂಚರಾಜ್ಯ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಳಿಕ ತಮ್ಮ ಹೇಳಿಕೆಗಳಿಗೆ ವಿಷಾದವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಮತ್ತೆ ದೇಶದ ಪ್ರಧಾನಿಯನ್ನು ಕೂಡ ಟೆರರಿಸ್ಟ್ ಅಂತೇಳಿ ಕರೆದಿದ್ದಾರೆ. ದೇಶವೇ ಈಗ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಾ ಇದೆ. ಮೋದಿ ಅವರು ಕೂಡ ಭಯೋತ್ಪಾದಕರ ವಿರುದ್ಧ, ಭಯೋತ್ಪಾದನೆ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ನಮ್ಮ ಜಮ್ಮು ಕಾಶ್ಮೀರ ಆಗ್ಬೋದು, ದೇಶದ ಯಾವುದೇ ಭಾಗದಲ್ಲಿ ಆಗ್ಬೋದು, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತೋಗಿಬೇಕು, ದೇಶದಲ್ಲಿ ಭಯೋತ್ಪಾದನೆಗೆ ಅವಕಾಶ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಸಾವಿರಾರು ಬಾರಿ ಹೇಳಿದ್ದಾರೆ. ಆ ಭಯೋತ್ಪಾದನೆ ವಿರುದ್ಧ ಹೋರಾಡುವಂತಹ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು, ಅವರನ್ನೇ ಇವರು ಭಯೋತ್ಪಾದಕ ಅಂತೇಳಿ ಕರೆದಿರುವಂತದ್ದು ಖಂಡಿತವಾಗೂ ತಪ್ಪು. ಇದು ತೀವ್ರವಾಗಿ ಈಗ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ, ಖಂಡನೆಗೂ ಕೂಡ ಗುರಿ ಆಗ್ತಾ ಇದೆ. ಚಂದ್ರಮೋಹನ್, ವಿಪರ್ಯಾಸ ಅಲ್ವಾ ಅಂತ ಹೇಳಿ ಒಂದ್ ಕಡೆ ನೋಡಿ, ರಾಜ್ಯದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಅದನ್ನ ಕಾನೂನಾಗಿ ಜಾರಿಗೆ ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದ್ ಕಡೆ ಅವರದ್ದೇ ಪಕ್ಷದ ಅಧ್ಯಕ್ಷರು ಒಂದ್ ಕಡೆ ಹೇಳ್ತಾರೆ ಬಿಜೆಪಿ ಹಾಗೆ RSS ವಿಷದ ಹಾವು, ಅದನ್ನ ಕಂಡಲ್ಲಿ ಕೊಲ್ಲಿ ಅನ್ನುವಂಥ ಕರೆಯನ್ನ ಕೊಡ್ತಾರೆ. ಮತ್ತೊಂದ್ ಕಡೆ ದೇಶದ ಪ್ರಧಾನಿಗಳನ್ನ ಟೆರರಿಸ್ಟ್ ಅಂತ ಹೇಳಿ ಕರೀತಾರೆ. ಇದು ಹೇಗೆ ಒಂದೇ ಇದ್ರಲ್ಲಿ ಹೋಗುತ್ತೆ ಅಂತ ಹೇಳಿ, ಪ್ಯಾರಲಲ್ ಆಗಿ ಹೇಗೆ ಹೋಗುತ್ತೆ ಅಂತ ಹೇಳಿ? ಹೌದು ಈಗ ಮುಖ್ಯವಾಗಿ ಕಾಂಗ್ರೆಸ್ನ ಪಕ್ಷ ದೇಶದಲ್ಲಿ ಹೇಳುವಂತದ್ದು ಗಾಂಧಿಯ ತತ್ವವನ್ನ ಹೇಳುತ್ತೆ, ಶಾಂತಿ, ಸಹನೆ, ಸೌಹಾರ್ದತೆಯನ್ನ ಹೇಳುತ್ತೆ. ಮತ್ತೊಂದು ಕಡೆಯಲ್ಲಿ ಅದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇನೆ ಈಗ ಹಿಂಸೆಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಅಥವಾ ಈ ರೀತಿಯಾಗಿ ದ್ವೇಷವನ್ನ ಬಿತ್ತತಕ್ಕಂಥ ಹೇಳಿಕೆಗಳನ್ನ ಅಥವಾ ಜನರನ್ನ ಪ್ರಚೋದಿಸ್ತಕ್ಕಂಥದ್ದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಹಾವನ್ನ ಕೊಲ್ಲಿ ಅಂತ ಅಂದ್ರೆ ಅದು ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಂದ್ರೆ ಓಕೆ, ಅದನ್ನ ಕೊಲ್ಲಬೇಕು ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಹಿಂದೆ ಕೊಟ್ಟಿದ್ರು. ಈಗ ಮೋದಿ ಅವ್ರನ್ನು ಕೂಡ ಟೆರರಿಸ್ಟ್ ಅಂತ ಕರೆದಿದ್ದಾರೆ. ಯಾವ ಅರ್ಥದ, ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿದ್ರು ಅನ್ನತಕ್ಕಂಥದ್ದು ಈಗ ಪ್ರಶ್ನೆ. ಜೊತೆಗೆ ರಾಜಕೀಯವಾಗಿ ಮೋದಿ ಅವ್ರನ್ನ ಟೀಕೆ ಮಾಡ್ಲಿ, ರಾಜಕೀಯವಾಗಿ ಅವರನ್ನ ಎದುರಿಸ್ಲಿ ಅಥವಾ ರಾಜಕೀಯವಾಗಿ ಅವ್ರನ್ನ ಚುನಾವಣೆಗಳಲ್ಲಿ ಸೋಲಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡ್ಲಿ. ಆದ್ರೆ ಈಗ ಮೋದಿ ಅವ್ರನ್ನೇ ಓರ್ವ ಟೆರರಿಸ್ಟ್ ಅಂತ ಕರೆದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕರಿಬೇಕು? ಇದೊಂದು ಖಂಡಿತವಾಗ್ಲೂ ಕೂಡ ತಪ್ಪು. ಈ ರೀತಿಯಾದಂತಹ ಹೇಳಿಕೆಗಳನ್ನ ದೇಶದ ಪ್ರಧಾನಿಯ ಬಗ್ಗೆ AICC ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡುವಂತದ್ದು ಯಾರು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ವಿಷಾದವನ್ನ ವ್ಯಕ್ತಪಡಿಸ್ತಾರ ಅಥವಾ ತಮ್ಮ ಮಾತಿಗೆ ಕ್ಷಮೆ ಕೇಳ್ತಾರ, ಹೇಗೆ ಅನ್ನತಕ್ಕಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಗುಜರಾತ್ನ ಜನ ಕೂಡ ಅನಕ್ಷರಸ್ಥರು ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ತಮ್ಮ ಹೇಳಿಕೆಗೆ ಟೀಕೆ ವ್ಯಕ್ತವಾದ ಬಳಿಕ ಆ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಗುಜರಾತಿನ ಜನರ ಬಗ್ಗೆ ನನಗೆ ಗೌರವ ಇದೆ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ, ನನ್ನ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ವಿವಾದಾತ್ಮಕ ಮತ್ತು ಆಕ್ಷೇಪಾರ್ಹವಾದಂತಹ ಖಂಡನಾರ್ಹವಾದಂತಹ ಹೇಳಿಕೆಯನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಪ್ರಧಾನಿಯ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ಮೋದಿ ಅವರು ಅಧ್ಯಕ್ಷ ಆದ ಬಳಿಕ ಮೋದಿ ಅವರು ಪ್ರಧಾನಿಯವರ ಆದ ಬಳಿಕ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಸೋಲ್ತಾ ಇದೆ. ಆ ಒಂದು ಸೋಲಿನ ಕಾರಣಕ್ಕಾಗಿ ಈ ರೀತಿಯಾಗಿ ಖರ್ಗೆ ಅವರು ಮೋದಿ ಅವ್ರನ್ನ ಟೀಕೆ ಮಾಡಿ ಹೇಳಿದ್ರ ಅಥವಾ ರಾಜಕೀಯ ವೈಫಲ್ಯವನ್ನ ಕಾಂಗ್ರೆಸ್ ಪಕ್ಷ ಅನುಭವಿಸ್ತಾ ಇರೋ ಕಾರಣಕ್ಕಾಗಿ ಈ ರೀತಿ ಹೇಳಿದ್ರ ಅಥವಾ ಬೇರೆ ಯಾವ ರಾಜಕೀಯ ಕಾರಣಕ್ಕಾಗಿ ಹೇಳಿದ್ರು ಅನ್ನೋದನ್ನು ಕೂಡ ಖರ್ಗೆ ಅವರೇ ದೇಶದ ಜನರಿಗೆ ವಿವರಿಸಬೇಕಾಗುತ್ತೆ. ಆದ್ರೀಗ ನೇರವಾಗಿನೇ ಮೋದಿ ಓರ್ವ ಭಯೋತ್ಪಾದಕ, ಟೆರರಿಸ್ಟ್ ಅಂತ ಹೇಳಿರ್ತಕ್ಕಂಥದ್ದು ಕೂಡ ಈಗ ತೀವ್ರವಾದಂತಹ ಆಕ್ಷೇಪಕ್ಕೆ, ಟೀಕೆಗೆ ಗುರಿಯಾಗಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.